ನಮಸ್ಕಾರ ಸ್ನೇಹಿತರೆ, ನಾವು ಇವತ್ತು ಮುಂಬೈಯಲ್ಲಿದ್ದೀವಿ. ಮುಂಬೈಯ ನಮ್ಮ ಹೋಟ್ಲು ತೋರಿಸ್ತೀನಿ, ಅದರೊಟ್ಟಿಗೆ ಶಾಪಿಂಗ್ ಮಾಡೋದನ್ನ ತೋರಿಸ್ಕೊಡ್ತೀನಿ, ಅದರೊಟ್ಟಿಗೆ ಏನೆಲ್ಲ ಇದೆ ಇಲ್ಲಿದ್ದು ಫುಡ್ಡು ವಿಶೇಷಗಳು ಅದ್ರ ಬಗ್ಗೆ ಮ್ಯಾಕ್ಸಿಮಮ್ ವಿಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ನಮ್ಮೊಟ್ಟಿಗೆ ನಮ್ಮ ಫ್ರೆಂಡ್ಸ್ಗಳಂತ ಅಮಿತ್ ಅವರು ಇದ್ದಾರೆ, ಹಂಗೆ ಸಂದೀಪ್ ಅವರು ಇದ್ದಾರೆ, ಇವರಿದ್ದಾರಲ್ಲ ಸಂದೀಪ್ ಅವರು, ಮತ್ತು ಇದೇ ಥರ ತುಂಬ ಜನಗಳಿದ್ದಾರೆ. ಈಗ ಅಂಧೇರಿಯ ಮಾರ್ಕೆಟ್ ಇದೆ ಅಂತೆ, ಮಾರ್ಕೆಟಲ್ಲಿ ಶಾಪಿಂಗ್ ಮಾಡ್ಬೋದು ಅಂತ ಹೇಳಿದ್ರು, ಅದಕ್ಕೋಸ್ಕರ ಅಲ್ಲಿ ಕೂಡ ಹೊರಟಿದ್ದೀವಿ. ಅದರೊಟ್ಟಿಗೆ ನಾವು ಸ್ಟೇ ಆಗಿರೋಂಥ ಹೋಟೆಲ್ಲು ಅದರ ವಿಶೇಷಗಳನ್ನು ಕೂಡ ಮ್ಯಾಕ್ಸಿಮಮ್ ವಿಡಿಯೋದಲ್ಲಿ ಟ್ರೈ ಮಾಡ್ತೀನಿ ತೋರಿಸ್ಲಿಕ್ಕೆ. ನಾವಿರೋ ಹೋಟ್ಲು ಇದೇ ಹೋಟ್ಲು. ಒಳಗಡೆ ಹೋಗೋಣ, ಒಳಗಡೆ ಹೋಗ್ಬಿಟ್ಟು ನೋಡೋಣ. ದಿನಕ್ಕೆ 5,500 ರೂಪಾಯಿ ಬಾಡಿಗೆ. ವಿಗೋ ಅಂದ್ಬಿಟ್ಟು ಮರೋಲಾ. ನೋಡಿ ಆ್ಯಂಬಿಯನ್ಸ್ ಯಾವ ಥರ ಇದೆ ಅಂತ. ಒಳಗಡೆ ಹೋಗ್ಬಿಟ್ಟು ತೋರಿಸ್ತೀನಿ. ಮಳೆ 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 ಮಳೆ. ಬೆಳಗಿನ ಬ್ರೇಕ್ಫಾಸ್ಟ್ ಕೂಡ ಇರುತ್ತೆ ನಮಗೆ, ಈ ಇದರೊಟ್ಟಿಗೆ ಇನ್ಕ್ಲೂಡ್ ಆಗಿರುತ್ತೆ. ನಮ್ಮ ಫ್ರೆಂಡು ಇಬ್ಬರು ಕಾರ್ ತೊಗೊಳ್ತಾ ಇದ್ದಾರೆ. ಕಾರ್ ತೊಗೊಂಡ್ರಲ್ಲ? ತೊಗೊಂಡಿದ್ದೀರಾ? ಬನ್ನಿ, ಹೋಗ್ಬೋದಾ? ಈಗ ನಾವು ಲಿಫ್ಟ್ಗೆ ಹೋಗ್ತಿದ್ದೀವಿ. ನೋಡಿ ಗೆಳೆಯರೇ, ಈಗ ನೋಡಿ ಲೈಟ್ ಕತ್ತುತ್ತೆ. ಈಗ ಇದು ನಮ್ಮದು ರೂಮಲ್ಲಿ ಈಗ ಈ ಥರ ಇದು ನಮ್ಮ ರೂಮ್ ನಂಬರು 902. ಕಾರ್ಡ್ ಹಾಕಿದ್ರಾ? ಲೈಟ್ ಬರಲಿಲ್ಲ ಅವರೇ. ಡಬಲ್ 2 ಜನ ಇದ್ದೀವಿ ನಾವು, ಮತ್ತು ಮಂಗಳೂರಿನ ಸಂದೀಪ್ ಅವರು ಕೂಡ ಇದ್ದಾರೆ. ಅದರಿಂದ ಈ ಥರ ಸೆಟಪ್ಪು. ಒಂದು ಟಿ ವಿ ಇದೆ, ಮತ್ತು ಟೀ ಕಾಫಿ ಮಾಡ್ಕೊಳ್ಳಿಕ್ಕೆ ಇದನ್ನ ಒಂದು ವ್ಯವಸ್ಥೆ ಕೂಡ ಇದೆ. ನೀರಿನ ಬಾಟ್ಲ್ ಕೊಟ್ಟಿದ್ದಾರೆ. ವ್ಯೂ ನೋಡ್ಬೇಕಂದ್ರೆ ಒಂದು ವ್ಯವಸ್ಥೆ. ಯೋ ಸೂಪರ್ ಆಗಿದೆ ನೋಡಿ. ಹೊರಗಡೆ ಮುಂಬೈಯ ಮಹಾನಗರವನ್ನು ನೋಡ್ಬೋದು ಇಲ್ಲಿ ನಿಂತ್ಕೊಂಡು. ಮನೆಯೇ ಅಲ್ಲಿ ನೋಡಿ ವಿಮಾನ ಹಾರ್ತಾ ಇದೆ, ನಿಮ್ಗೆ ಕಾಣಿಸ್ತಿದೆ ಅಂತ ಗೊತ್ತಿಲ್ಲ, ಇಲ್ಲೇ ಇರೋಂಥ ಒಂದು ಪ್ಲೇಸು. ಸೂಪರ್ ಆಗಿದೆ. ಮಳೆ ಇಲ್ಲಿ. ನಾವು ಮುಂಬೈಗೆ ಕಾಲಿಟ್ಟ ತಕ್ಷಣ ಮಳೆ ಸ್ಟಾರ್ಟ್ ಆಗಿದೆ. ನನಗೆ ಸ್ವಲ್ಪ ಟೈಮ್ ಸಿಕ್ಕಿದೆ, ಅದರಿಂದ ನಾವು ಸ್ವಲ್ಪ ಶಾಪಿಂಗ್ ಮಾಡೋಣ ಅಂದ್ಬಿಟ್ಟು ಅಂಧೇರಿ ಮಾರ್ಕೆಟಿಗೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ. ಅಂದರೆ ನಮ್ಮ ಫ್ರೆಂಡ್ಸ್ಗಳು ಹೇಳಿದ್ರು ಅಂಧೇರಿ ಮಾರ್ಕೆಟಲ್ಲಿ ಪ್ರೈಸ್ ಕೂಡ ಕಮ್ಮಿ ಸಿಗುತ್ತೆ, ಒಳ್ಳೆ ಐಟಮ್ ಸಿಗುತ್ತೆ ಅಂತ ಹೊರಟಿದ್ದೀವಿ. ಅಂದರೆ ಇದ್ರೊಳಗಡೆ ಬಂದಾಗ ನಮ್ಗೆ ಗೊತ್ತಾಯಿತು ಇಲ್ಲಿ ವಿಡಿಯೋ ಏನು ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಅಂದರೆ ಫುಲ್ ಜನಗಳು ಮೊಬೈಲ್ ಕಿತ್ಕೊಂಡು ಓಡ್ಬಿಟ್ರೆ ಕಷ್ಟ. ಅದಕ್ಕೋಸ್ಕರ ಸ್ವಲ್ಪ ವಿಡಿಯೋ ಮಾಡಿದ್ದೀನಿ, ಫುಲ್ ವಿಡಿಯೋ ಮಾಡಲಿಕ್ಕಾಗಲಿಲ್ಲ. ಮತ್ತು ಇಲ್ಲಿ ಬಂದ್ಬಿಟ್ಟು ಮಾರ್ಕೆಟಲ್ಲಿ ನಿಮಗೆ ಎಲ್ಲ ಐಟಮ್ಗಳು ಸಿಗುತ್ತೆ, ಡ್ರೆಸ್ಗಳು ಮತ್ತು ಬೆಲ್ಟು, ಬ್ಯಾಗ್, ಆ ಥರ ಎಲ್ಲ. ಪ್ರೈಸ್ ತುಂಬ ಕಮ್ಮಿ ಆಗಿರುತ್ತೆ. ಅಂದರೆ ಪ್ರೈಸ್ ತುಂಬ ಜಾಸ್ತಿ ಹೇಳ್ತಾರೆ, ನಾವು ಸ್ವಲ್ಪ ಬಾರ್ಗಿನ್ ಮಾಡಿದ್ರೆ ತುಂಬ ಕಮ್ಮಿ ಸಿಗುತ್ತೆ. ನಾನು ಆಲ್ಮೋಸ್ಟ್ ಒಂದು ಡ್ರೆಸ್ ತೊಗೊಂಡೆ, 2,000 ರೂಪಾಯಿ ಹೇಳಿದ್ರು, ಲಾಸ್ಟಿಗೆ 700 ರೂಪಾಯಿಗೆ ತೊಗೊಂಡಿದ್ದೆ. ಅದೇ ಥರ ಬ್ಯಾಗ್, ಆ ಥರ ಎಲ್ಲ ಕಾಪಿ ಐಟಮ್ಸ್ಗಳು ಕೂಡ ಸಿಗುತ್ತೆ ಇಲ್ಲಿ, ಫಸ್ಟ್ ಕಾಪಿಯ ಐಟಮ್ ಎಲ್ಲ. ಮಾರ್ಕೆಟ್ ತುಂಬ ಕಂಜೆಸ್ಟೆಡು, ತುಂಬ ರಶ್. ಅಂದರೆ ಮುಂಬೈ ಅಂದರೆ ನಿಮ್ಗೆ ಗೊತ್ತಲ್ಲ, ಫುಲ್ಲು ಕ್ರೌಡೆಡ್ ಆಗಿರುತ್ತೆ. ಇಲ್ಲಿಂದ ನಾವು ನೆಕ್ಸ್ಟು ಹೊರಟಿದ್ದಂದರೆ ನನ್ನ ಫ್ರೆಂಡ್ ಹೇಳಿದ್ರು, ಮುಂಬೈಗೆ ಬಂದಿದ್ದ ನಂತರ ಈ ಪಾವು ಭಾಜಿ ಮತ್ತು ವಡೆ ಪಾವು ತಿಂದಲೇ ಹೋದರೆ ನಮಗೆ ಕಷ್ಟ, ತಿಂದಲೇ ಹೋಗೋದು ಒಳ್ಳೆಯದಲ್ಲ ಅಂತ. ಅದಕ್ಕೋಸ್ಕರ ಇಲ್ಲಿಂದ ನಾವು ನೆಕ್ಸ್ಟು ಪಾವ್ ಭಾಜಿ ತಿನ್ನಲಿಕ್ಕೋಸ್ಕರ ಒಂದು ಹೋಟ್ಲು ಹುಡುಕ್ತಾ ಇದ್ವಿ. ಒಳ್ಳೆ ಒಂದು ಹೋಟ್ಲು ಎಲ್ಲಿ ಸಿಗುತ್ತೆ ಅಂತ ನೋಡೋಣ ಅಂತ. ಹಾಗೆ ಹೇಳಿದ್ರು ಮರೋಲಾದಲ್ಲಿ ಒಂದು ಹೋಟ್ಲಿದೆ, ಅಲ್ಲಿ ಹೋಗ್ಬಿಟ್ಟು ಈ ಪಾವ್ ಭಾಜಿ ಮತ್ತು ಸಮೂಸ, ವಡೆ ಪಾವು ಮತ್ತು ಅದರೊಟ್ಟಿಗೆ ಪಾನಿಪುರಿ, ಮಸಾಲೆ ಪುರಿ ಎಲ್ಲ ತಿನ್ಕೊಂಡು ಬರೋಣ ಅಂತ ನಾವು ಅಲ್ಲಿಗೆ ಹೋಗಿದ್ವಿ. ಒಂದು ಹೋಟ್ಲು ಹುಡುಕಿದ್ವಿ, ಚೆನ್ನಾಗಿದೆ, ಆ್ಯಂಬಿಯನ್ಸ್ ಕೂಡ ಚೆನ್ನಾಗಿತ್ತು, ನೀಟ್ ಆ್ಯಂಡ್ ಕ್ಲೀನ್ ಆಗಿತ್ತು. ಇಲ್ಲೇ ನಾವು ಆರ್ಡ್ರ್ ಮಾಡಿದ್ದೀವಿ. ನಮ್ಮ ಸಂದೀಪ್ ಅವರು ಇದನ್ನು ಕಂಟಿನ್ಯೂ ಮಾಡ್ತಾರೆ. ಆದರೆ ಚೆನ್ನಾಗಿದೆ, ನೀಟ್ನೆಸ್ ಆಗಿ ಕ್ಲೀನ್ ಆಗಿದೆ, ತೊಂದರೆ ಇಲ್ಲ. ಬಂದು ಇಲ್ಲಿ ಟ್ರೈ ಮಾಡುವ. ಹಾಂ, ಮರಲ್ ಬಾಗ್ ಎಲ್ಲಿ ಮರಲ್ ಮಾರ್ಕೆಟ್ ಹತ್ರ ಇರೋದಂತೆ ಇಲ್ಲಿ. ಬನ್ನಿ, ಮುಂಬೈಗೆ ಬಂದರೆ. ತುಂಬ ಖಾರ ಇದೆ ಮಾತ್ರ, ಇದು ಕಣ್ಣಲ್ಲಿ ನೀರು ಬರ್ತಾ ಇದೆ ನನಗೆ. ಮತ್ತೆ ಈಗ ಕಟ್ಲೆಟ್ ಬಂದಿದೆ ನಮ್ಮದು. ಈಗ ಕಟ್ಲೆಟ್ ಹೇಗಿದೆ ಅಂತ ನೋಡುವ.
ಕಟ್ಲೆಟ್ ಅಂದರೆ ಈ ಬ್ರೆಡ್ ಪಕೋಡ ಆ ಥರ ಇದೆ. ಬ್ರೆಡ್ಡಿಗೆ ಒಳಗಡೆ ಏನು ಹಾಲು ಹಾಕಿ ಕಟ್ಲೆಟ್ ಮಾಡಿದ್ದಾರೆ. ಟ್ರೈ ಮಾಡುವ. ಭಾಳ ಬಿಸಿ ಇದೆ. ಇದು ಓಕೆ ಆಗಿದೆ. ಅಷ್ಟೊಂದು ಟೇಸ್ಟ್ ಏನಿಲ್ಲ, ಬಟ್ ಪರವಾಗಿಲ್ಲ ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು. ಖಾರ ಆಗಿ ಮಾತ್ರ ಎಲ್ಲ ಸೋರ್ತಾ ಇದೆ. ಇದೇ ಮಿಸಲ್ ಪಾವ್. ಇದು ಸೂಪರ್ ಆಗಿರೋ ಡಿಲಿಷಿಯಸ್ ಆಗಿರೋ ಮಿಸಲ್ ಪಾವ್. ಇದನ್ನು ತಿನ್ನೋ ವಿಧಾನ ಈಗ ಅಮಿತ್ ಅವ್ರು ಹೇಳ್ಕೊಡ್ತಾರೆ. ಇವರಿಗೆ 20 ವರ್ಷದ ಕಾಲ ಇಲ್ಲೇ ಇದ್ರು ಮುಂಬೈಯಲ್ಲಿ, ನಮ್ಮ ಅಮಿತ್ ಅವರು. ಸೊ ಅವರು ಹೇಗೆ ತಿನ್ನೋದು ಇದನ್ನು ಅಂತ ನಿಮಗೆ अभी बोलते हैं. मसल पापड़ है, मसल पापड़ नहीं है. ಮಿಕ್ಸರ್ ಅಂದ್ರೆ ಏನಿಲ್ಲ, ಅದರಲ್ಲಿ ಮಿಕ್ಸರ್ ಇದೆ. ಮಿಕ್ಸರ್ಗೆ ಒಂದು ಸಾರು. ಮಿಕ್ಸರ್ ಪಾವ್ ಇದು, ಮಿಸಲ್ ಪಾವ್. ನೋಡಿ ಮನೆಯನ್ನು ಅವರು ತಿಂತಿರೋ ವಿಧಾನ ನೋಡಿ. ಬಹಳ ಖುಷಿಯಾಗಿ ತಿಂತಿದ್ದಾರೆ ಮನೆಯನ್ನು ನೋಡಿ. ಹೇಗೆ ಕರಗಿಸಿ ಅದನ್ನೊಂದು ಬಾಯಿಯೊಳಗೆ ಹಾಕ್ತಾ ಇದ್ರೆ ಅದರ ಖುಷಿನೇ ಬೇರೆ. ಪೀಸ್ ನೋಡಿ 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 ಅವರು ತಿನ್ನುವ ರೀತಿ. ಬಹಳ ಟೇಸ್ಟಿಯಾಗಿದೆ, ಹಾಗೆ ಖಾರ ಆಗಿದೆ ಅಂತ ಅನಿಸ್ತಾ ಇದೆ. ಇವರು ತಿನ್ನುವ ರೀತಿ ನೋಡಿದರೆ ನಮಗೂ ಕೂಡ ಒಂದು ತಿನ್ನುವಂಥ ಒಂದು ಆಸೆ ಬರ್ತಾ ಇದೆ. ಓಹೋ, ಸಿಹಿ ಕೈ ಚಂದ್ರು ನಮ್ಮ ಅಮಿತ್ ಅವರು ಈಗಾಗಲೇ. ಈಗ ಬಿಸಿ ಆರಿದೆ. ಈಗ ತಿನ್ನಕ್ಕೆ ಸ್ವಲ್ಪ ಖುಷಿ ಆಗ್ತಾ ಇದೆ. ಆಗ ತುಂಬ ಬಿಸಿ ಇತ್ತು, ಅಂದರೆ ತಿನ್ನಕ್ಕಾಗಿಲ್ಲ. ಯಾವ್ದು ಚೆನ್ನಾಗಿದೆ? ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ, ಎಲ್ಲ ಭಾಳ ವೆರೈಟಿಯಾಗಿ ಮಾಡಿದ್ದಾರೆ. ಬೊಂಬೈಗೆ ಬಂದರೆ ಈ ಥರ ಒಂದು ಫುಡ್ ಟ್ರೈ ಮಾಡಬೇಕು ಎಲ್ಲರೂ. ಫ್ರೀಯಾಗಿ ಕೊಡ್ತಾ ಇಲ್ಲ, ನಾವು ಕಣ್ಣೀರಿಟ್ಟು ಇದನ್ನು ತಗೊಂಡಿದ್ದೀವಿ. ಬಹಳ ಒಂದು ಬಿಸಿಯಾಗಿದೆ ಹಾಗೂ ಖಾರ ಆಗಿದೆ. ಈಗ ಫ್ರೆಶ್ ಆಗಿರೋ ಏನು ಸಮೋಸ ಕೊಟ್ಟಿದ್ದಾರೆ. ಭಾಳ ಫ್ರೆಶ್ ತುಂಬ ಬಿಸಿ ಇದೆ. ಅದರಿಂದ ತಿನ್ನೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ನನಗೆ. ನೋಡೋ, ಟ್ರೈ ಮಾಡಿ ನೋಡೋ ಹೇಗಿದೆ ಅಂತ. ಮುಂಬೈ ಕಾ ಸಮೋಸ ತುಂಬ ಟೇಸ್ಟ್ ಇದೆ, ಆದರೆ ಬಾರಿ ಬಿಸಿ ಇದೆ. ಈಗ ತಿನ್ನೋಕ್ಕಾಗಲ್ಲ, ಬಾರಿ ಬಿಸಿ ಇದೆ. ವಡಪಾವ್ ಟ್ರೈ ಮಾಡ್ತಾ ಇದ್ದೀವಿ. ಭಾಳ ಫೇಮಸ್ ಆಗಿರುವಂಥ ಅಂಗಡಿಗೆ ಬಂದು ವಡಪಾವ್ ತಿಂತಾ ಇದ್ದೀವಿ. ಸೊ ಇದು ಪಾವ್, ಇದು ವಡ. ಇದನ್ನು ಈ ಥರ ಒಂದು ಸಾಸ್ ಬೇರೆ ಕೊಟ್ಟಿದ್ದಾರೆ. ಸಾಸ್ಗೆ ಮುಂಗೆ ಮುರುಕಿಸಿ ತುಳುವಾಣ ಅದು ಟೇಸ್ಟ್ ನೋಡ್ತೀನಿ ನಾನು. ತುಂಬ ಚೆನ್ನಾಗಿದೆ. ಹಾಗೆ ಮೆಣಸು ಕೊಟ್ಟಿದ್ದಾರೆ, ಇದನ್ನು ತಿಂದು ನೋಡುವ. ತುಂಬ ಸ್ಪೈಸಿ ಆಗಿದೆ, ಖಾರ ಇದೆ, ಬಟ್ ಒಳ್ಳೆ ಕಾಂಬಿನೇಷನ್, ತುಂಬ ಚೆನ್ನಾಗಿದೆ. ಎಲ್ಲ ಬಂದು ಖಂಡಿತ ಮುಂಬೈ ಬರೋದೇ ನಾವು ವಡಪಾವ್ ತಿನ್ನೋಕ್ಕೆ. ಸೊ ನೀವು ಕೂಡ ಬಂದು ವಡಪಾವ್ ತಿಂದು ಟ್ರೈ ಮಾಡಿ. ಇವತ್ತಿನ ಈ ವಿಡಿಯೋ ಮುಗಿಸೋ ಒಂದು ಸಮಯ ಬಂದಿದೆ. ಮತ್ತೊಂದು ಹೊಸ ವಿಡಿಯೋದಲ್ಲಿ ನಾನು ಬರ್ತಾ ಇರ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಕೂಡ ನಮಸ್ಕಾರಗಳು. ಬಾಯ್ ಬಾಯ್.